ಇದು ಯಾವ ಗಿಡ ಅಂತ ನೋಡಿದ ಕೂಡಲೇ ನಿಮ್ಗೆ ಗೊತ್ತಾಗಿರ್ಬೋದಲ್ಲ. ಆದರೆ ಈ ಅಕೇಶಿಯ ಗಿಡದ ಬಗ್ಗೆ ಯಾಕೆ ವಿಡಿಯೋ ಮಾಡ್ತಾ ಇದ್ದೇನೆ ಅಂತ ಸುಮಾರು ಜನಕ್ಕೆ ಅನ್ನಿಸ್ಬೋದು. ಆದರೆ ಪ್ರತಿಯೊಂದು ಗಿಡ ಕೂಡ ಅದು ಬೇಕಾದಂತಹ ಪರಿಸರದಲ್ಲಿ ಬೆಳೀಲಿಕ್ಕೆ ಸಾಕಷ್ಟು ಬದಲಾವಣೆ ಮಾಡಿಕೊಂಡಿರ್ತದೆ. ಅಕೇಶಿಯದ ಮೊದಲ ಎಲೆಗಳನ್ನು ನೋಡಿದರೆ, ಅಂದರೆ ಬೀಜ ಮೊಳಕೆ ಬಂದ ತಕ್ಷಣದ ಎಲೆಗಳನ್ನು ನೀವು ನೋಡಿದರೆ ನಮಗೆ ಕಾಣುವಂಥದ್ದು ನಿಜವಾದ ಎಲೆಗಳು. ಅದೇ ಮೇಲ್ಗಡೆ ಗಿಡ ದೊಡ್ಡದಾಗಿ ಬೆಳೀತಾ ಹೋದಾಗೆ ಎಲೆಗಳು ಬೇರೆ ರೀತಿ ಕಾಣ್ತದೆ. ಮೊದಲು ಬಂದಂತಹ ಎಲೆಗಳನ್ನು ನೋಡಿ ನಾವು ನಾಚಿಗೆ ಮುಳ್ಳು ಅಥವಾ ಮುಟ್ಟಿದರೆ ಮುನಿ ಗಿಡ ಏನಿದೆ ಅದರ ಎಲೆಗಳಾಗೇ ಇದೆ. ಯಾಕೆ ಹೇಳಿದರೆ ಎರಡು ಕೂಡ ಒಂದೇ ಗುಂಪಿಗೆ ಸೇರಿದಂತಹ ಗಿಡ. ಇದರ ಬುಡ ನೋಡಿ ನೆಕ್ಸ್ಟ್ ಎಲೆ ಬರೋದೇನಿದೆ ಇದು ಸ್ವಲ್ಪ ಅಗಲವಾಗಿ ಚಪ್ಪಟೆಯಾಗಿ ಆಗ್ತಾ ಹೋಗ್ತದೆ. ಹಾಗೆ ಈ ಎಲೆಯಲ್ಲಿ ಒಂದು ಸ್ವಲ್ಪ ಚಪ್ಪಟೆಯಾದಂತಹ ಎಲೆಯ ಬುಡ ಕಂಡ್ರೆ ಮತ್ತೆ ಮೇಲ್ಗಡೆ ಎಲೆಯಲ್ಲಿ ಇನ್ನೂ ಕೂಡ ಚಪ್ಪಟೆಯಾಗಿ ಇದರ ಎಲೆಯ ಬುಡ ಅಗಲವಾಗ್ತಾ ಹೋಗ್ತದೆ. ಹಾಗೆ ಮೇಲ್ಗಡೆ ನೋಡ್ತಾ ಹೋದರೆ ಎಲೆಯ ಬುಡವೇ ನಮಗೆ ಒಂದು ರೀತಿಯ ಎಲೆಯಾಗಿ ಮಾರ್ಪಾಟಾಗಿರುವುದನ್ನು ನಾವು ನೋಡ್ತೇವೆ. ಇದಕ್ಕೆ ಕಾರಣ ಏನು ಗೊತ್ತಾ? ಇದು ಹೆಚ್ಚಾಗಿ ಮರುಭೂಮಿಯ ಹಾಗೆ, ಅಂದರೆ ಪೂರ್ತಿ ಮರುಭೂಮಿ ಅಲ್ಲ, ಹೆಚ್ಚು ಒಣಗಿದಂತಹ ಜಾಗದಲ್ಲಿ, ನೀರು ಕಡಿಮೆ ಇರುವಂತಹ ಜಾಗದಲ್ಲಿ ಬೆಳೀತದೆ. ಅದಕ್ಕೋಸ್ಕರ ನಿಜವಾದ ಎಲೆಗಳಿದ್ದರೆ ಅದರಿಂದ ನೀರು ಆವಿಯಾಗಿ ಆ ಗಿಡಕ್ಕೆ ಕಷ್ಟ ಆಗಿ ಬಿಡ್ತದೆ ಬದುಕಲಿಕ್ಕೆ. ಅದಕ್ಕೋಸ್ಕರ ಎಲೆಗಳೆಲ್ಲ ಕಾಣೆಯಾಗಿ ಎಲೆಯ ಬುಡವೇ ಒಂದು ರೀತಿಯ ಎಲೆಯ ರಚನೆಯನ್ನು ತೋರಿಸ್ತದೆ. ಈ ಮಾಹಿತಿ ನಿಮಗೆ ಇಷ್ಟ ಆಯ್ತಲ್ಲ?